ತಿಳಿಸೋಕೆ ಇಷ್ಟಪಡ್ತೀನಿ. ಹೊಸಬ್ರ ತಂಡ ಅನ್ನೋದಕ್ಕಿಂತ ಸಿನಿಮಾ ತಂಡನೇ ಬೇರೆ, ಅಂದರೆ ಇದು ಒಂಥರ ಸಿನಿಮಾನೇ ಬೇರೆ ಇದೆ. ನೀವು ಸಹ ಕೆಲವೊಂದು ತಪ್ಪುಗಳಾಗ್ತವೆ, ಕೆಲವೊಂದು ಸರಿಗಳಾಗ್ತವೆ, ನೀವೇ ನಮ್ಮನ್ನು ಕೈ ಹಿಡಿದು ನಡೆಸಬೇಕು. ಬೇರೆ ಯಾರೂ ನಡೆಸೋಕೆ ಆಗಲ್ಲ. ಆಚೆಯವರು ಹೇಳಿ ಹಂಗೆ ಹೊಂಟೋಗ್ತಾರೆ. ಬಟ್ ಸರಿ ತಪ್ಪುಗಳನ್ನು ನೀವು ತೋರಿಸ್ದಾಗಲೇ ನಾವು ಮತ್ತೆ ತಿದ್ಕೊಂಡು ನಡೆಯೋಕ್ಕಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವ ತಪ್ಪುಗಳು ಇಲ್ಲ. ಈ ಕಲ್ಟ್ ಸಿನಿಮಾನೇ ಮಾಡಬೇಕು ಅನಿಸಿದ್ದೆ. ಯಾಕೆ, ಯಾವ ಪ್ರಾಂತ್ಯದಲ್ಲಿ ನಡೆಯುತ್ತೆ ಕತೆ? ಇದು ಪ್ರಾಂತ್ಯ ಅಂತೇನಿಲ್ಲ ಸರ್, 1980s ಎಲ್ಲ ಕಡೆ ನಡೆದಿರುವಂಥ ಘಟನೆಗಳಿದು. ನೀವು ಯಾವ ಭಾಗದಲ್ಲಿ ತೋರಿಸ್ತಾ ಇದೇ ಭಾಗ ಅಂತ ಏನಿಲ್ಲ, ಆಲ್ ಓವರ್ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ನಡೆದಿರುವಂಥ ಘಟನೆಗಳೇ ಇವು. ಈ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಧರ್ಮಂ ಸಿನಿಮಾ. ಅಂದರೆ ಜಾತಿ ವಿರುದ್ಧ ಜಾತಿ ಮತ್ತು ಹಿಂದೂ ಧರ್ಮನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಮತ್ತು ಇದರಲ್ಲಿ ಧರ್ಮದಲ್ಲಿ ಫಸ್ಟು ನೀವು ನೋಡಿರುವಾಗಲೇ ಟೈಟಲ್ ನೋಡಿದ್ರಿ ಅನ್ಕೋತೀನಿ. ಟೈಟಲಲ್ಲಿ ಬ್ರೇಕ್ ಆಗಿದೆ, ಟೈಟಲ್ ಅಲ್ಲಲ್ಲೇ ಬ್ರೇಕ್ ಆಗಿದೆ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಲೂಪ್ ವರ್ಡ್ಸ್ಗಳಿದೆ. ಅಲ್ಲಿ ಟೈಟಲು ಬ್ರೇಕ್ ಆಗಿ ಉಳ್ಕೊಂಡಿದೆ. ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಸಿನಿಮಾದಲ್ಲಿ. ಬಟ್ ಹಿಂದುತ್ವ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಇದರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಇದೆ, ನಿನ್ನ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದಿದೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ ಏನು ವಿಷಯ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನು. ಅಷ್ಟೊಂದು ಸ್ಟ್ರಾಂಗ್ ಆಗಿ ವಿಷಯ ತೊಗೊಂಬಂದಿದ್ದೀವಿ. ಬಿಕಾಸ್ ಏನು ಹೇಳ್ಬೇಕಂದ್ರೆ, ಬಟ್ ಈ ಥರದ ವಿಷಯಗಳನ್ನ ತೊಗೊಂಬಂದಿರೋರಿಗೆ ತುಂಬ ರೇರ್. ಕನ್ನಡದಲ್ಲಿ ಯಾರೂ ತೊಗೊಂಡು ಬಂದಿಲ್ಲ, ಬಟ್ ತುಂಬ ರೇರಲ್ಲಿದೆ. ಬಟ್ ನನಗೆ ಆ ಥರದ್ದು ಅನಿಸಿದಾಗ ಯಾರಾದರೂ ಒಳ್ಳೆ ಈ ಥರದ್ದು ವಿಷಯನ ಹೇಳಬೇಕಂದ್ರೆ ಒಳ್ಳೆ ಸ್ಟ್ರಾಂಗ್ ವ್ಯಕ್ತಿ ಬೇಕಲ್ವಾ, ಅದನ್ನು ಲಾಂಚ್ ಮಾಡೋಕೆ ಬೇಕಲ್ವಾ. ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ಬಿಟ್ರೆ ಅದಕ್ಕೆ ವೇಟೇಜ್ ಇರಲ್ಲ ಅಂತ ಅನ್ನಿಸ್ದಾಗ ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಈ ಥರ ಸಬ್ಜೆಕ್ಟ್ಗಳಿಗೆ ಆ ಥರದ ವ್ಯಕ್ತಿಗಳೇ ಬೇಕು. ಅವಾಗ ನಮಗೆ ಕಾಣಿಸಿದ್ದೆ ತರುಣ್ ಸುಧೀರ್ ಸರ್. ಅವ್ರ ಕಾಟೆ ಸಿನಿಮಾ ನೋಡಿದಾಗ ನಮಗೆ ಹೋಗಿ ಬಂದಿತ್ತು, ಈ ಥರ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಕೊಂಡಾಗ ಒಂದು ದೊಡ್ಡ ಸಬ್ಜೆಕ್ಟ್ ಬಂದ್ಬಿಡ್ತು. ಅದು ಕನ್ನಡ ಇಂಡಸ್ಟ್ರಿಗೆಲ್ಲ ಗೊತ್ತಾಗಿರೋ ವಿಚಾರಗಳೇ. ಆ ಥರದೊಂದು ಸಬ್ಜೆಕ್ಟ್ ನಮ್ಮ ಹತ್ರ ಇದ್ದಾಗ ಆ ಥರದ ವ್ಯಕ್ತಿಗಳು ನಮಗೆ ಬೇಕಾಗಿತ್ತು. ಥ್ಯಾಂಕ್ಸ್ ಟು ತರುಣ್ ಸುಧೀರ್ ಸರ್. ಅವ್ರು ಹೋಗಿ ತೋರಿಸಿದಾಗ ದಯವಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಬಂದುಬಿಟ್ಟು ನಮಗೆ ಲಾಂಚ್ ಮಾಡಿಕೊಟ್ಟಿದ್ರು. ಆ ಸಂತೋಷನ, ಆ ಸೆಲೆಬ್ರೇಷನ್ ಇಡೀ ತಂಡ, ಎಂಟೈರ್ ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಇಟ್ಕೊಂಡು ಹೇಳ್ಬೋದಿತ್ತಲ್ಲ ಬಟ್ ಅಲ್ಲಿ ನಮಗೆ ಟೈಮ್ ಅದು ನಮಗೂ ಆ ಯೋಗ ಬಂದಿಲ್ಲ ಅನ್ಕೊಂತೀನಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದೇನೋ. ಖಂಡಿತ ಸರ್, ಖಂಡಿತ. ಇನ್ನೊಂದು ಏನಂದರೆ, ಯೋಗರಾಜ್ ಭಟ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಹಾಗೆ ಯೋಗಿ ಲೂಸ್ ಮಾದರ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಆರ್ ಚಂದ್ರು ಸರು ಈ ಸಿನಿಮಾನ ನೋಡಿ ಅದನ್ನು ತುಂಬ ದೂರಕ್ಕೆ ತಗೊಂಡೋಗಿ ಪ್ರಯತ್ನ ಪಟ್ಟಿದ್ದಾರೆ, ಇನ್ನೂ ಪಡ್ತಾ ಇದ್ದಾರೆ. ಬಟ್ ಕೆಲವೇ ದಿನಗಳಲ್ಲಿ ಅದನ್ನು ತಲುಪಿಸೋ ಹಂತದಲ್ಲಿ ಅವರು ಇದ್ದಾರೆ. ಇನ್ನೊಂದು ಶ್ರೀಜಯ್ ಸರ್ ಅಂತೇಳಿ, ಇನ್ನು ಲೋಹಿತ್ ಎಚ್ ಅಂತೇಳಿ ಮಮ್ಮಿ ಸಿನಿಮಾ ಡೈರೆಕ್ಟ್ರು ಮತ್ತು RX ಡೈರೆಕ್ಟ್ರು. ಇದಕ್ಕೆ ಒಂದು ದೊಡ್ಡ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಇದಕ್ಕೆ ತುಂಬ ದೊಡ್ಡದಾಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ನೋಡಿದಾಗ ಅವ್ರಿಗೆ ಅನಿಸಿದ್ದು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಅನಿಸುತ್ತೆ, ನಮಗೆ ಅಥವಾ ಹೆಗಣ ಮುದ್ದು ಅನ್ನೋ ಥರ ಫೀಲ್ ಅನಿಸುತ್ತೆ. ಬಟ್ ಇನ್ನೊಬ್ಬ ಡೈರೆಕ್ಟರ್ನ ಹೊಗಳೋದು, ಇನ್ನೊಂದು ಸಿನಿಮಾ ಹೊಗಳೋದು ಇದೆಯಲ್ಲ, ಅದು ಅಮೇಜಿಂಗ್. ನಮಗೂ ಖುಷಿ ಆಗ್ತಿದೆ, ಬಟ್ ಒಳ್ಳೆ ಸಿನಿಮಾ ಇದೆ ಇದರಲ್ಲಿ ಅಂತ ನಮಗೂ ಅನಿಸಿದೆ. ಬಟ್ ಅದನ್ನು ಜನ ಎಷ್ಟು ಮಟ್ಟಿಗೆ ತೊಗೊಳ್ತಾರೋ ಅನ್ನೋದಕ್ಕಿಂತ ನಾವು ಜನಕ್ಕೆ ಇದನ್ನು ನೋಡಿ ಅದೊಂಥರ ಹೆಂಗಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲ ಹೊಸಬ್ರು ಒಂದು ಕೂತ್ಕೊಳ್ಳೋದು, ಸಿನಿಮಾ ನೋಡಿ ಅವ್ರು ಹೋಗೋದು, ಅವ್ರ ಕೈಯಿಂದ ಬಾಬಾ 1500 ರೂಪಾಯಿ ಎಕ್ಸ್ಪೆನ್ಸ್, ಒಂದು ಡೇ ಎಕ್ಸ್ಪೆನ್ಸ್ ಅವ್ರು 1500 ರೂಪಾಯಿ ಆಗುತ್ತೆ. ಅದು ನೋಡ್ಬಿಟ್ಟು ಅವ್ರು ಡಿಸಪಾಯಿಂಟ್ಮೆಂಟ್ ಆಗಿ ಬರೋದಿದೆಯಲ್ಲ, ಅದು ಇನ್ನೂ ತುಂಬ ವರ್ಸ್ಟ್ ಅನಿಸ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದೇನೋ ಸಂದೇಶ ಕೊಡೋಕೆ ಹೊರಟಿದೆ ಹೊರತು ಅವ್ರ ಮೈಂಡನ್ನು ಡಿಸಪಾಯಿಂಟ್ ಮಾಡೋಕೆ ಹೊರಟಿಲ್ಲ. ನೀವು ಸ್ಟ್ರಾಂಗ್ ಆಗಿದ್ದರೆ ಫ್ಯೂಚರು ಹಿಂದೂ ಧರ್ಮಕ್ಕೆ ತುಂಬ ದೊಡ್ಡದಾಗಿ ಉಳಿಯುತ್ತೆ ಅನ್ನೋದನ್ನು ಹೇಳಕ್ಕೆ ಹೊರಟಿರೋದೇ ಧರ್ಮಂ ಸಿನಿಮಾ. ಎಲ್ಲ ಮಾಧ್ಯಮದವರಿಗೆ ನನ್ನ ಮೊದಲನೇ ನಮಸ್ಕಾರ. ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಒಂದು 1980s ಬರುವಂಥ ಒಂದು ಮುಗ್ಧೆ ಪಾತ್ರ, ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡ್ತಂಥ ಒಂದು ಪಾತ್ರ. ಆ್ಯಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಈ ಸಬ್ಜೆಕ್ಟ್ನ ಬರೆದಿದ್ರು. ಆ್ಯಂಡ್ ಪ್ಲಸ್ ಅದರಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟ್ರಿಗೆ ಅದರದೇ ಆದ ವಿಶೇಷತೆ ಇದೆ. ಈಗ ನೀವು ಸಾಂಗಲ್ಲಿ ನೋಡಿದ್ದೀರಿ ಎಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಈಗ ಹೇಳಿದರು ಸರ್, ಭೀಷ್ಮ ಸರ್, ಇರೋ ಬರೋರೆಲ್ಲ ಕಪ್ಪಗೆ ಅಂತೇಳಿ. ಆ್ಯಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೀನಿ ಈ ಚಿತ್ರದಲ್ಲಿ. ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಹೇಗೆ ಅಂತ ಹೇಳಿದರೆ, ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ. ಆದರೆ ಆಡಿಷನಲ್ಲಿ ತುಂಬ ವಿಶೇಷ ಇದೆ. ಯಾಕೆಂತ ಹೇಳಿದ್ರೆ ನನಗೆ 3 ಪೇಜ್ ಡೈಲಾಗ್ ಕೊಟ್ಟಿದ್ರು, ನಾಟ್ ಇವನ್ 1 or 2, 3 pages ಡೈಲಾಗು ನಮ್ಮ ಡೈರೆಕ್ಟ್ರು ಕೊಟ್ಟಿದ್ರು. ಅದು ಸಿಂಗಲ್ ಟೇಕಲ್ಲಿ ನಾನು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟಲ್ಲಿ ಮಾಡಿರೋಂಥ ಚಿತ್ರ. ಆ್ಯಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೇಸಸ್ಗಳಿರುತ್ತೆ.
ನಾನು ಮಾಡಿದ್ದೆ ಆ್ಯಕ್ಚುಲಿ ಡನ್ ಸಿಂಗಲ್ ಟೇಕಲ್ಲಿ. ಬಟ್ ಆದರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದರು. ದಿಸ್ ಓನ್ಲಿ ಒನ್ ರೀಸನ್, ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತೇಳಿ. ಈ ಚಿತ್ರಕ್ಕೆ ನಾನು ಸೂಟ್ ಆಗ್ತೀನೋ ಇಲ್ವೋ ಅನ್ನೋದು ಲಾಸ್ಟಿಗೆ ಫೈನಲ್ ಟೇಕ್ ತೊಗೊಂಡಿರೋದು ನಮ್ಮ ಡೈರೆಕ್ಟರ್ ಸರು. ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲ, ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಒಂಚೂರು ಆ ಪಾತ್ರಕ್ಕೆ 1980s ಪಾತ್ರಕ್ಕೆ, ಅನಿಲ ಅನ್ನೋ ಕ್ಯಾರೆಕ್ಟ್ರಿಗೆ ಒಗ್ಸೋಣ, ಈ ಹುಡುಗಿ ಕೈಯಿಂದ ಮಾಡೋಕ್ಕಾಗುತ್ತೆ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರು. ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು. ಆ್ಯಂಡ್ ನಾನು ಇಲ್ಲಿ ತನಕ 2 ಚಿತ್ರಗಳನ್ನ ಮಾಡಿದ್ದೀನಿ. ಮೊದಲೆಲ್ಲ ಆಡಿಷನಿಗೆ ಹೋಗ್ಬೇಕಾದ್ರೆ ನಿಮ್ಮ ಮೂವಿ ರಿಲೀಸ್ ಆಗಲಿ ಅಂತ ಹೇಳ್ತಾ ಇದ್ರು. ಬಟ್ ನಾನು ಲಕ್ಕಿಲಿ ಈ ವರ್ಷದಲ್ಲಿ ನಂದು ಇದು 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಆ್ಯಂಡ್ ಅದರಲ್ಲಿ ನೀನೇ ತಂದ ಅಂತ ಒಂದು ಸಾಂಗ್ ನೋಡಿದ್ರಿ ನೀವೆಲ್ಲ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಸಾಂಗನ್ನು ಕೊಟ್ರಿ. ಯಾಕಂದರೆ ಈ ಸಾಂಗ್ ರಿಲೀಸ್ ಆದಾಗ ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀವು ನೋಡುವಾಗ ಈ ಥರ ಇದ್ದೀರಾ, ನೀವೊಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಸಾಂಗನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮಗೂ ಕೂಡ ಸರ್. ಆ್ಯಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕೋ ಆ್ಯಕ್ಟರ್ ಬಗ್ಗೆ ಹೇಳಲೇಬೇಕು, ಶಶಿ ಸರ್. ಈ ಚಿತ್ರದಲ್ಲಿ ತುಂಬ ಸಪೋರ್ಟಿವ್ ಆಗಿ, ತುಂಬ ಅಂದರೆ ಅವರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದರೆ ಅವರು ಹೇಗೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಹೋಗುತ್ತಾರೆ. ಫಸ್ಟಿಗೆಲ್ಲ ನೋಡ್ಬೇಕಾದ್ರೆ ನಾವು ಫಸ್ಟ್ ನಂದು ಮತ್ತು ಸರ್ ಇಂಟರಾಕ್ಷನ್ ಆಗ್ಬೇಕಾದ್ರೆ ನಾನು ಸ್ವಲ್ಪ ಭಯ ಪಡ್ಕೊಂಡಿದ್ದೆ, ಹೇಗೆ ಸರ್ ಏನು ಅಂತೇಳಿ. ಬಟ್ ಶಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಆ್ಯಂಡ್ ಐ ನೀಡ್ ಟು ಟೇಕ್ 2 ಅದರ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಯಾಕಂತ ಹೇಳಿದ್ರೆ 4 ಗಂಟೆಗೆ ನಮ್ಮ ಶೂಟ್ ಸ್ಟಾರ್ಟ್ ಆಗಿ, ನಾನು 4 ಗಂಟೆಗೆ ನಾನು ಯೂಶ್ವಲಿ ಎದ್ದೇಳ್ತಾ ಇದ್ದೆ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ತುಂಬ ವೆರಿ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾಡಿರೋಂಥ ಸಬ್ಜೆಕ್ಟು. ಆ್ಯಂಡ್ ಅದು 2 ಗಂಟೆ 3 ಗಂಟೆ ನೈಟ್ ತನಕ ಎಲ್ಲ ಹೋಗಿದೆ ಶೂಟಿಂಗು. ಸೊ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಕೃಷ್ಣ, ಶಿವ ಅವರು ಆ್ಯಂಡ್ ಪ್ಲಸ್ ನನ್ನೊಬ್ಬರು ಅಸಿಸ್ಟೆಂಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ, ಚಪ್ಪಲಿ ಹಾಕ್ತೆ ಅಂತ ಮಾಡಿಸಿರೋಂಥ ಚಿತ್ರ ಇದು. ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ ಏನಂತಾರೆ, ಇಷ್ಟೊಂದು ಈ ಥರ ಕ್ಯಾರೆಕ್ಟರ್ ನನಗೆ ಯಾವುದೂ ಸಿಗಲಿಲ್ಲ ಇಲ್ಲಿ ತನಕ. ನಂದು ಆಲ್ಮೋಸ್ಟ್ ಆಲ್ರೆಡಿ ಒಂದು 6 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಈ ನೀಲ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಥರ ಕ್ಯಾರೆಕ್ಟರ್ ನನಗೆ ಸಿಗಲಿಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ತೆಗೆಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಆ ನೀಲ ಅನ್ನೋದು ಈಗ ಮೇ ಬಿ ಟ್ರೈಲರಲ್ಲಿ ಇರಲಿಲ್ಲ, ಬಟ್ ಚಿತ್ರದಲ್ಲಿ ನಿಮಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಚಿತ್ರ ನೀವು ಒಂದ್ಸಲ ಮೂವಿಯಿಂದ ನೋಡಿದ ಮೇಲೆ ಓಕೆ ನೀಲ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅದನ್ನು ತೋರಿಸುತ್ತೆ ನಿಮಗೆ. ಮೂವಿ ನೋಡಿ ಬಂದಮೇಲೂ ಕೂಡ ಆ ಚಿತ್ರ ನಿಮಗೆ ಏನಂತಾರೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವುಗಳೇ ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಚಿತ್ರಗಳಿಗೆ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ಪ್ಲೀಸ್ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಧರ್ಮಂ ಚಿತ್ರಕ್ಕೆ ಸಪೋರ್ಟ್ ಕೊಡಿ. ಒಂದು ಒಳ್ಳೆ ಚಿತ್ರದಿಂದ ನಾವು ಬಂದಿದ್ದೀವಿ, ಅದನ್ನ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಈ ಧರ್ಮಂ ಚಿತ್ರದಲ್ಲಿ ನಾನು ಕರಿಮುತ್ತು ಪಾತ್ರವನ್ನು ಮಾಡಿದ್ದೇನೆ. ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾರೇ ಆಗಲಿ ಹೊಸ ಹೀರೋ ಬಂದಾಗ ಮಾಸ್ ಕಂಟೆಂಟ್ ಸಿಗೋದು ತುಂಬ ಕಷ್ಟ. ಸೊ ಸಾರು ನನ್ನನ್ನು ಇಲ್ಲ ನೀವು ಇದೇ ಥರ ಮಾಡಬೇಕು ಅಂತೇಳಿ ನನ್ನನ್ನು ತೋರಿಸಿದ್ರಲ್ಲ. ಸೊ ನನಗೆ ತುಂಬ ಖುಷಿ ಇದೆ. ನಾಗಮುಖ ಸರ್ ಮೇಲೆ ವಿಭಿನ್ನವಾದ ಪಾತ್ರ. ಫಸ್ಟ್ ಹಾಫಲ್ಲಿ ಬೇರೆ ಥರ ಇರ್ತೀನಿ, ಸೊ ಹೋಗ್ತಾ ಬೇರೆ ಥರ ಆಗುತ್ತೆ. ನನ್ನ ಜೀವನದ ಮುಖ್ಯ ಸಿನಿಮಾ ಇದು. ಸೊ ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ನಿರ್ಮಾಪಕರು, ನನ್ನ ತಂಡ, ನನ್ನದೊಂದು ಮಿನಿ ತಂಡ ಇದೆ. ಸೊ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಲ್ಲರೂ ಡಿಸೆಂಬರ್ 5ನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ಬರ್ತಿದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಅವಾಗ ಹೇಳ್ದಂಗೆ ತುಂಬ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡಕ್ಕೆ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬ ಇಂಪ್ರೆಸ್ ಆಗಿತ್ತು. ಆ ಡುಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋದು ಪಾಪ ಒಂದೇ ಒಂದು ಲೈನ್ ಮಾತಾಡಿದ್ರು ಅವರು, ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಝಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದೇನು ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಆ್ಯಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು, ಫಸ್ಟ್ ಶಾಟ್, ಇವನ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ನನಗೆ ವೆರಿ ಫಸ್ಟ್ ಶಾಟ್ ಇಂದಾನೆ
ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಅನ್ಸುತ್ತೆ ನಮಗೆ ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಎಲ್ಲ ತುಂಬಾ ಫಿಲಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾ. ಒಳ್ಳೆದಾಗಿದೆ ನನಗೆ. ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಡುವೆಟ್ ಸಾಂಗು ಆ್ಯಂಡ್ ಟ್ರೈಲರ್ ಅಲ್ಲಿ ನೋಡಿದಂಥ ಶಾರ್ಟ್ಸ್. ಅಫ್ಕೋರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿರೋದು ನೀವು ಕೂಡ. ಕ್ರೆಡಿಟ್ ಟು ಕ್ಯಾಮ್ರಾಮನ್ ಅಗೇನ್. ಆ್ಯಂಡ್ ತುಂಬ ಚೆನ್ನಾಗಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು ಆ ಸಾಂಗಲ್ಲಿ. ಆ್ಯಂಡ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ತುಂಬ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮಲ್ಲಿ ಜಾಸ್ತಿ ಈ ಥರದ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದರೆ ಯಾಕೆ ಅಂತಂದರೆ ತುಂಬಾ ರಿಸ್ಕ್ ಇರುತ್ತೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ಥರ ಸ್ಕ್ರಿಪ್ಟ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಎಡ್ಜ್ ಆಫ್ ದಿ ಸ್ವರ್ಡ್ ನಡೆದಂಗಿದು, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗ್ ಹೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟಾಗಿ ಹೋಗ್ಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವುದು ಬಯಾಸ್ಟ್ ಇಲ್ದಂಗೆ ಈ ಥರದ ಸ್ಕ್ರಿಪ್ಟ್ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವುದು ಬಯಾಸ್ಟ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಏನೋ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟರ ಮಾಡಬೇಕಲ್ಲ ಅಷ್ಟೇ, ಆ ಥರದ್ದೇ ಒಂದು ಬಯಾಸ್ಟ್ ಇಲ್ದಂಗೆ, ಯಾರಿಗೂ ಬಯಾಸ್ಟ್ ಇರಬಾರ್ದು, ಏನು ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ನಲ್ಲಿ. ಹಾಗೇನು ಆ ಥರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಆ್ಯಂಡ್ BGM ಮಾಡಿರೋರು ಇಬ್ಬರೂ ತುಂಬ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಆ್ಯಂಡ್ ರಾಮಕೃಷ್ಣ ಅವರು ಈ ಥರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲದೂ ನಮಗೆ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ಬರು ಈ ಥರದೊಂದು ಸಿನಿಮಾ ಹಿಂಗಿರೋ ಸಬ್ಜೆಕ್ಟು ಎಲ್ಲಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ಥರದ್ದೆಲ್ಲ ಇದ್ರೂ ತಂಡದ ಮೇಲೆ ನಂಬಿ, ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು ಸರ್. ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡಿರೋದು ತುಂಬ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನನಗೆ ಹೀರೋ ಅವ್ರು ನೋಡಿದಾಗಲೂ ಅದೇ ಅನಿಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆ ಏನು ಕ್ಯಾರೆಕ್ಟರ್ ಹೇಳಿದೆ, ಡೈರೆಕ್ಟರ್ ಏನು ಹೇಳಿದ್ದಾರೆ, ಅದು ಕಾಸ್ಟ್ಯೂಮಿಂದ ಇರ್ಬೋದು, ಲುಕ್ಕಿಂದ ಇರ್ಬೋದು, ಮೇಕಪ್ಪಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಅದು ಹೀರೋ ಅಂತ ಅಲ್ಲದೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮಗೆ. ಯಾಕಂದ್ರೆ ತುಂಬ ಡಿಫ್ರೆನ್ಸ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ನಿಮಗೆ. ಸೊ ಅದನ್ನ ಆ್ಯಕ್ಟರ್ನ ನೀವು ಚೆನ್ನಾಗಿ ನಿಮಗೆ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ ಡಿಸೆಂಬರ್ 5th ರಿಲೀಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಡಿಸೆಂಬರ್ 5th ಅಲ್ವಾ? ಸೊ ಒಳ್ಳೇದಾಗಲಿ. ಡಿಸೆಂಬರ್ 5th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸರ್.